ನಮಸ್ಕಾರ ಸ್ನೇಹಿತರೆ. ವಯಸ್ಸು ಶರೀರಕ್ಕಲ್ಲ, ಮನಸ್ಸಿಗೆ ಸಂಬಂಧಿಸಿದ್ದು. ನಿಮಗಿದು ಹಾಸ್ಯಾಸ್ಪದ ಅನಿಸಬಹುದು, ಆದರೆ ಇದೇ ನಿಜ. ಹಾಗಿದ್ದರೆ ನಾವು ಕಲಿತದ್ದು ತಪ್ಪೇ ಎಂದು ನಿಮಗನಿಸಿರಬಹುದು. ಅಲ್ಲ, ನೀವು ಕಲಿತದ್ದು ಸರಿ. ವಿಜ್ಞಾನವು ವಯಸ್ಸನ್ನು ದೈಹಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸು ಎಂದು ವಿಭಾಗಿಸಿದೆ. ದೈಹಿಕ ವಯಸ್ಸಿನಷ್ಟೇ ಮಾನಸಿಕ ವಯಸ್ಸು ಇದ್ದರೆ ಆತ ಸಾಮಾನ್ಯ ಬುದ್ಧಿಮಟ್ಟದವ. ಮಾನಸಿಕ ವಯಸ್ಸು ಹೆಚ್ಚಿದಷ್ಟು ಆತ ಅತಿ ಬುದ್ಧಿವಂತ. ಮಾನಸಿಕ ವಯಸ್ಸು ಕಡಿಮೆ ಇರುವವ ಬುದ್ಧಿಮಾಂದ್ಯ ಎಂದೆಲ್ಲ ನಾವು ಬುದ್ಧಿಮತ್ತೆಯ ಸೂಚ್ಯಂಕವನ್ನು ಕುರಿತು ಹೇಳುತ್ತೇವೆ. ಶರೀರ ಬೆಳೆದಂತೆ ಮನಸ್ಸು ಬೆಳೆಯುತ್ತದೆ. ಶರೀರದ ಬೆಳವಣಿಗೆ ಯೌವನಕ್ಕೆ ತಲುಪಿದಾಗ ಸ್ಥಗಿತಗೊಂಡರೂ ಮನಸ್ಸು ಮತ್ತೂ ಬೆಳೆಯುತ್ತದೆ. ಯೌವನದವರೆಗೆ ಒಂದು ಆಕರ್ಷಕ ಗಾತ್ರವನ್ನು ಹೊಂದಿರುವ ಶರೀರ ನಂತರ ಅಡ್ಡಾದಿಡ್ಡಿ ಬೆಳೆಯತೊಡಗುತ್ತದೆ. ಡೊಳ್ಳು ಹೊಟ್ಟೆ, ಅಲ್ಲಲ್ಲಿ ತೂಗುತ್ತಿರುವ ಕೊಬ್ಬು, ಇಷ್ಟೆಲ್ಲ ಆದಾಗ ಶರೀರದ ಅಂದ ಕೆಡುತ್ತದೆ. ರಕ್ತದೊತ್ತಡ, ಮಧುಮೇಹ ಮುಂತಾದ ಜೀವನ ಶೈಲಿಯ ಕಾರಣದಿಂದುಂಟಾಗುವ ರೋಗಗಳು ನಮ್ಮನ್ನು ಆಕ್ರಮಿಸತೊಡಗುತ್ತವೆ. ಶರೀರದ ವಿವಿಧ ಭಾಗಗಳಲ್ಲಿ ನೋವು ಆರಂಭವಾಗುತ್ತದೆ. ಎಲುಬುಗಳು ಸವೆಯಲು ಆರಂಭಿಸುತ್ತವೆ. ಇದು ಯಾಕೆ ಹೀಗೆಂದು ನೀವು ಯೋಚಿಸಿದ್ದೀರಾ? ಕೆಲವರ ಸಮಸ್ಯೆಗಳಿಗೆ ಅವರ ಜೀನ್ಗಳು ಕಾರಣವಾಗಿರಬಹುದು. ವಂಶಪಾರಂಪರ್ಯವಾಗಿ ರೋಗಗಳು ವರ್ಗಾವಣೆಗೊಂಡಿರಬಹುದು. ಆದರೆ ಬಹುತೇಕರ ಸಮಸ್ಯೆಗಳಿಗೆ ಅವರೇ ಕಾರಣ. ಅವರು ರೂಢಿಸಿಕೊಂಡಿರುವ ಜೀವನ ಶೈಲಿ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮನೋಭಾವಗಳೇ ಕಾರಣ. ಹೌದು, ಒಂದು ಹಂತದವರೆಗೆ ನಮ್ಮ ರೋಗ ಹಾಗೂ ಇತರ ದೈಹಿಕ ಸಮಸ್ಯೆಗಳಿಗೆ ನಮ್ಮ ಮನಸ್ಸೇ ಕಾರಣ. 20-25 ವರ್ಷಕ್ಕೆ ನಾವು ನಮ್ಮನ್ನು ಹಿರಿಯರ ಗುಂಪಿಗೆ ಸೇರಿಸಿಬಿಡುತ್ತೇವೆ. ಮಕ್ಕಳಾಗಿದ್ದಾಗ ನಮಗಿದ್ದ ಮುಗ್ಧತೆಯನ್ನು ನಾವು ಮರೆತು ಬಿಡುತ್ತೇವೆ. ಪ್ರಬುದ್ಧ ನಡವಳಿಕೆ ಎಂಬ ನೆಪದಲ್ಲಿ ನಗುವುದನ್ನೇ ಕಡಿಮೆ ಮಾಡುತ್ತೇವೆ. ಆಡುವುದು, ಓಡುವುದು, ಮರ ಹತ್ತುವುದು, ಜಿಗಿಯುವುದು ಇತ್ಯಾದಿ ಚಟುವಟಿಕೆಗಳಿಂದ ದೂರವಿರುತ್ತೇವೆ. ನಡೆದು ಹೋಗಬಹುದಾದ ಕಡೆಗಳಿಗೂ ನಾವು ವಾಹನ ಬಳಸುತ್ತೇವೆ. ಕೈಕಾಲುಗಳಿಗೆ, ಶರೀರಕ್ಕೆ ಸಾಕಷ್ಟು ಚಲನೆ ಸಿಗುವಂತಹ ಚಟುವಟಿಕೆಗಳೆಲ್ಲದರಿಂದ ನಾವು ದೂರವಿರುತ್ತೇವೆ. ಇದರಿಂದ ನಮ್ಮ ಸ್ನಾಯುಗಳು ಗಡಸಾಗುತ್ತವೆ. ಸರಾಗ ರಕ್ತ ಪರಿಚಲನೆಗೆ ತಡೆಯುಂಟಾಗುತ್ತದೆ. ನರನಾಡಿಗಳು ತಿರುಚಿಕೊಳ್ಳುವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ನಿಧಾನವಾಗಿ ಚರ್ಮದ ಬಿಗುತನ ಮತ್ತು ನುಣುಪು ಮಾಯವಾಗಿ ಚರ್ಮ ಸುಕ್ಕುಗಟ್ಟತೊಡಗುತ್ತದೆ. ಅಂದರೆ ಇದೆಲ್ಲ ನಿಮ್ಮ ಶರೀರಕ್ಕೆ ವಯಸ್ಸಾದ ಲಕ್ಷಣಗಳೆಂದು ನಿಮಗನಿಸಿದರೂ ನಿಜವಾಗಿಯೂ ನಿಮ್ಮ ಮನಸ್ಸಿಗೆ ಬಾಧಿಸಿದ ಮುದಿತನವೇ ಇದಕ್ಕೆ ಕಾರಣ. ಸರಳವಾದ ಒಂದು ಉದಾಹರಣೆ ಹೇಳುತ್ತೇನೆ. ಮುಖದಲ್ಲಿರುವ 43 ಸ್ನಾಯುಗಳ ಪೈಕಿ 17 ಸ್ನಾಯುಗಳು ನಗುವ ಕಾರ್ಯದಲ್ಲಿ ಬಳಕೆಯಾಗುತ್ತವಂತೆ. ನೀವು ಹೆಚ್ಚು ನಕ್ಕಷ್ಟು ನಿಮ್ಮ ಮುಖದ ಸ್ನಾಯುಗಳಿಗೆ ವ್ಯಾಯಾಮ ಸಿಕ್ಕಿ ಮುಖಕ್ಕೆ ವಯಸ್ಸಾಗುವುದು ನಿಧಾನವಾಗುತ್ತದೆ. ನಗುತ್ತಾ ಇದ್ದರೆ ನಿಮ್ಮ ಮುಖದ ಚರ್ಮ ಸುಕ್ಕಾಗುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಶಾರೀರಿಕ ಪ್ರಾಯಕ್ಕಿಂತ ಸಣ್ಣವರಾಗಿ ಕಾಣುತ್ತೀರಿ. ನಗು ಹೃದಯಕ್ಕೂ ಒಳ್ಳೆಯದು ಎನ್ನುತ್ತದೆ ವಿಜ್ಞಾನ. ಚಿಂತೆ ದೂರವಿಟ್ಟು ನಗುವವರ ಹೃದಯ ಆರೋಗ್ಯವಾಗಿರುತ್ತದೆ. ಸ್ನೇಹಿತರೆ, ವಯಸ್ಸು ಎಂಬುದು ಕೇವಲ ಒಂದು ನಂಬರ್. ಆ ನಂಬರ್ ನೋಡಿ ನಾವ್ಯಾಕೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಕು? ಆ ನಂಬರ್ಗೆ ತಕ್ಕಂತೆ ಅಡ್ಡಾದಿಡ್ಡಿ ಶರೀರ ಬೆಳೆಸಿ ಯಾಕೆ ವಿರೂಪಗೊಳ್ಳಬೇಕು? ದಿನವೂ ಹೊಲಗದ್ದೆಗಳಲ್ಲಿ ದುಡಿಯುವ ರೈತರು, ಕಠಿಣ ಕೆಲಸ ಮಾಡುವ ಕಾರ್ಮಿಕರು ತೀವ್ರ ಬೊಜ್ಜಿನಿಂದಾಗಲಿ ಸ್ನಾಯು ಹಾಗೂ ನರಗಳ ಸಮಸ್ಯೆಯಿಂದಾಗಿ ಬಳಲುವುದು ಬಹಳ ಕಡಿಮೆ. ಅವರ ಶರೀರ ಆಕರ್ಷಕವಾದ ಆಕಾರವನ್ನು ಹೊಂದಿರುತ್ತದೆ. ಇಂತಹ ಕೆಲಸಗಾರರಿಗೆ ರಕ್ತದೊತ್ತಡ, ಮಧುಮೇಹ ಇತ್ಯಾದಿಗಳು ಬಲು ಅಪರೂಪ. ಯಾಕೆಂದರೆ ಅವರ ಕಠಿಣ ದುಡಿಮೆಯಿಂದ ಅವರಿಗೆ ಸಾಕಷ್ಟು ಉತ್ತಮ ವ್ಯಾಯಾಮ ಸಿಗುತ್ತದೆ. ಇದು ವಯಸ್ಸಿಗೂ ಶರೀರಕ್ಕೂ ಸಂಬಂಧಿಸಿದ ವಿಷಯವಾದರೆ, ಮನಸ್ಸಿಗೂ ವಯಸ್ಸಿಗೂ ಸಂಬಂಧಿಸಿದ ವಿಷಯವೊಂದಿದೆ. 30 ಅಥವಾ 40 ವರ್ಷ ತಲುಪಿದಾಗಲೇ ಕೆಲವರು ವಯಸ್ಕರೆಂಬ ಮುಖವಾಡವನ್ನು ಸ್ವತಃ ಹಾಕಿಕೊಳ್ಳುತ್ತಾರೆ. ತಮಗೆ ವಯಸ್ಸಾಗುತ್ತಾ ಬರುತ್ತಿದೆ ಎಂದು ಅವರು ಗಂಭೀರವಾಗಿ ವರ್ತಿಸಲಾರಂಭಿಸುತ್ತಾರೆ. ಅವರ ಮಾತು, ನಡವಳಿಕೆ, ಉಡುಗೆ ತೊಡುಗೆಗಳಲ್ಲೂ ಅದು ಪ್ರತಿಫಲಿಸತೊಡಗುತ್ತದೆ.
ಇದಕ್ಕೆ ಅವರಿಗರಿವಿಲ್ಲದೆ ಅವರ ಮನಸ್ಸು ಸ್ಪಂದಿಸಲಾರಂಭಿಸುತ್ತದೆ. ಅವರ ಉತ್ಸಾಹ ಕುಗ್ಗಲಾರಂಭಿಸುತ್ತದೆ. ಹೊಸತನ್ನು ಕಲಿಯುವ ಹಂಬಲ ದೂರವಾಗುತ್ತದೆ. ಯಾವುದರಲ್ಲೂ ಆಸಕ್ತಿ ಇಲ್ಲದ ಉದಾಸೀನ ಭಾವ ತುಂಬುತ್ತದೆ. ಇದು ಒಂದು ಥರದ ಮಾನಸಿಕ ಶೂನ್ಯತೆಗೂ ಖಿನ್ನತೆಗೂ ಕಾರಣವಾಗುತ್ತದೆ. ಬಳಲಿದ ಮನಸ್ಸು ಶರೀರವನ್ನೂ ಬಳಲುವಂತೆ ಮಾಡುತ್ತದೆ. ತತ್ಪರಿಣಾಮವಾಗಿ ಸಿಟ್ಟು, ಅಸಹನೆಗಳು ಹೆಚ್ಚಾಗುತ್ತದೆ. ಇದರಿಂದ ಸಹಜೀವಿಗಳ ಜೊತೆಗಿನ ಸಾಮರಸ್ಯ ಹಾಗೂ ಸಂಬಂಧಗಳಿಗೆ ತೊಡಕುಂಟಾಗುತ್ತದೆ. ಒತ್ತಡ ತುಂಬಿದ ಮನಸ್ಸು ವಯಸ್ಸಾಗುವ ಪ್ರಕ್ರಿಯೆಯನ್ನು ತೀವ್ರಗೊಳಿಸುತ್ತದೆ. ದುರ್ಬಲವಾದ ಮನಸ್ಸು ಹಾಗೂ ಶರೀರಗಳಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆಯಾಗಿ ರೋಗಗಳು ಸುಲಭವಾಗಿ ಅಂಟಿಕೊಳ್ಳುತ್ತವೆ. ವಯಸ್ಕರೆಂಬ ನಮ್ಮ ನಡವಳಿಕೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗುವುದಾದರೆ ನಾವು ಯಾಕೆ ಸುಮ್ಮನೆ ಮುದುಕರಾಗುವ ಮೊದಲೇ ವಯಸ್ಸಾದವರಂತೆ ನಟಿಸಬೇಕು? ನಮ್ಮ ಆ ನಟನೆಯಿಂದ ನಮಗೆ ಯಾವುದೇ ಲಾಭವಿಲ್ಲ. ಅಷ್ಟೇ ಅಲ್ಲ, ನಷ್ಟ ಬಹಳಷ್ಟಿದೆ. ಹಾಗಿರುವಾಗ ನಾವು ನಮ್ಮನ್ನೇ ಚಿರ ಯೌವನಿಗರು ಎಂದು ಭಾವಿಸುವುದರಲ್ಲಿ ತಪ್ಪೇನಿದೆ? ನಮಗಿನ್ನೂ ವಯಸ್ಸಾಗಿಲ್ಲ ಎಂಬ ಯೋಚನೆ ತರುವ ಹುಮ್ಮಸ್ಸೇ ಬೇರೆ. ಆ ಯೋಚನೆ ನಮ್ಮ ಶಕ್ತಿ, ಉತ್ಸಾಹ ಹಾಗೂ ಖುಷಿಯನ್ನು ಇಮ್ಮಡಿಗೊಳಿಸುತ್ತದೆ. ನಮ್ಮ ಶರೀರ ಹಾಗೂ ಮನಸ್ಸಿನ ಚೈತನ್ಯ ಹೆಚ್ಚಿ ಶರೀರ ಆರೋಗ್ಯಯುತವಾಗುತ್ತದೆ. ವಯಸ್ಸಾಯಿತೆಂದು ಕಲ್ಪಿಸಿ ನೋವು, ದುಃಖ, ರೋಗ, ಜಡತ್ವಗಳಿಂದ ಇರುತ್ತೀರೋ, ನನಗಿನ್ನೂ ವಯಸ್ಸಾಗಿಲ್ಲ ಎಂದು ಖುಷಿಯಿಂದ, ಚುರುಕಿನಿಂದ, ಚಟುವಟಿಕೆಯಿಂದ ಇದ್ದು ಉತ್ತಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದಿಂದ ಬದುಕುತ್ತೀರೋ? ತೀರ್ಮಾನ ನಿಮ್ಮದು. ವಂದನೆಗಳು.